ಸ್ನೇಹಿತರೆ ನಮಸ್ತೆ. ನಾನು ಸಂದೀಪು, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಕಾರ್ಯಕರ್ತ. ಹೀಗೆ ನಮ್ಮ ಮನೆ ಹತ್ರ ಸುಮ್ಮನೆ ಹಂಗೆ ಒಂದು ರೌಂಡ್ ಬಂದೆ. ಆದರೆ ನಮ್ಮದೇ ಊರು ಪ್ಲಸ್ ಪುರಸಭೆ, ಕೋನಪ್ಪನ ಅಗ್ರಹಾರ ಪುರಸಭೆ ನೋಡಿ, ಕೋನಪ್ಪನ ಅಗ್ರಹಾರ ಪುರಸಭೆ ಕಾರ್ಯಾಲಯ. ಈಗ ಸಮಯ 7:50 ಆಗಿದೆ. ಈ ಸಮಯದಲ್ಲೂ ಇನ್ನೂ ಕೆಲಸಗಳು ನಡೀತಾ ಇದೆ ಒಳಗಡೆ. ತೋರಿಸಿ ಬನ್ನಿ. ಬೇರೆ ಸಮಯದಲ್ಲಿ ಬೆಳಿಗ್ಗೆ ಆಫೀಸಲ್ಲೆಲ್ಲ ಜನ ಇರ್ತಾರೆ ಅಂತೇಳಿ ಈಗ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಇದು ಸಾರ್ವಜನಿಕರಿಗೆ ಉಪಯೋಗ ಆಗ್ತಾ ಇದೆಯೋ ಇಲ್ಲೋ ಅನ್ನೋದೇ ಒಂದು ಯಕ್ಷ ಪ್ರಶ್ನೆ ಆಗಿದೆ. ಇಲ್ಲಿ ಅಧಿಕಾರಿಗಳು ಈ ಸಮಯದಲ್ಲೂ ಕೆಲಸ ಮಾಡ್ತಾ ಇದ್ದಾರೆ. ಸಾರ್ವಜನಿಕರು ಕೆಲಸ ಮಾಡಿದ್ರೆ ಸಂತೋಷ. ಆದರೆ ಇಲ್ಲಿ ಕಡತಗಳು, ಈ ಸಮಯದಲ್ಲೂ ಕಡತಗಳು ಏನಾದರೂ ಮಿಸ್ ಆದರೆ ಯಾರಿಗೆ ಲಾಸ್ ಆಗ್ತದೆ? ನಾವಿದು ಹಲವಾರು ಬಾರಿ ಇಲ್ಲಿ ಹೇಳಿದ್ದೀವಿ. ಸಂಜೆ ಆಫೀಸ್ ಮುಗಿದ ನಂತರನೂ ಇಲ್ಲಿ ಕೆಲಸಗಳು ನಡೀತಾ ಇದ್ದಾವೆ ಅಂದರೆ ಇದು ಯಾರಿಗೆ ಬೇಕು ಅವ್ರಿಗೆ ಮಾತ್ರ ಕೆಲಸಗಳಾಗ್ತಾ ಇದೆಯಾ, ಇಲ್ಲ ಸಾರ್ವಜನಿಕರಿಗೆ ಆಗ್ತಾ ಇದೆಯಾ ಅನ್ನೋದೇ ಒಂದು ಇದಾಗಿದೆ. ನೋಡಿ, 8 ಗಂಟೆ ಆದ್ರೂ ಎಷ್ಟು ಆಸಕ್ತಿಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಕೋನಪ್ಪನ ಅಗ್ರಹಾರ ಪುರಸಭೆ. ಇನ್ನೂ ಕೆಲಸಗಳು ನಡೀತಾನೆ ಇದೆ. ಆದರೆ ಈ ಪುರಸಭೆಗೆ ಸಂಬಂಧಪಟ್ಟಂತೆ ಬಿ ಖಾತಾ ಏನು ಆಗ್ತಾ ಇದೆ, ಆ ಖಾತಾಗಳು ಅಕ್ರಮ ಮತ್ತು ಹಣ ಇಲ್ಲದೆ ನಡೆಯಲ್ಲ ಈ ಪುರಸಭೆಯಲ್ಲಿ ಅನ್ನೋ ಒಂದು ಮಾತಿದೆ. ಹಣ ಕೊಟ್ರೇ ಕೆಲಸ ಆಗೋದು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಹಣ ಕೊಟ್ಟಿಲ್ಲ ಅಂದರೆ ಸಾರ್ವಜನಿಕರಿಗೆ ಕೆಲಸ ಆಗಲ್ಲ. ಯಾರು ಹಣ ಸಂದೇಹ ಮಾಡ್ತಾರೆ ಅವರು ಮಾತ್ರ ಕೆಲಸ ಆಗುತ್ತೆ ಅನ್ನೋದು ಒಂದು ಮಾತು. ಇಲ್ಲಿ ಸುಮಾರು ಒಂದು 5 ವರ್ಷಗಳು ಕಳೆದಂತೆ ಇಲ್ಲಿ ಲೋಕಲ್ ಬಾಡಿ, ಯಾವುದು ಎಲೆಕ್ಟೆಡ್ ಬಾಡಿನೇ ಇರಲ್ಲ. ಅಂದರೆ ಗೊಂದಲದಲ್ಲಿ ಇದು ನಡೀತಾ ಇರುತ್ತೆ. ಕೋನಪ್ಪನ ಅಗ್ರಹಾರ ಗ್ರಾಮ ಪಂಚಾಯಿತಿ ಆಗಿರುತ್ತೆ. ಗ್ರಾಮ ಪಂಚಾಯಿತಿ ಪುರಸಭೆ ಆಗಬೇಕು ಅನ್ನೋ ಒಂದು ಗೊಂದಲದಲ್ಲಿ ಇಲ್ಲಿ ಎಲೆಕ್ಷನ್ ಕೂಡ ನಡೆದಿರಲ್ಲ. ಎಲೆಕ್ಷನ್ ನಡೀದೆ ಬರೀ ಅಧಿಕಾರಿಗಳು ಮಾತ್ರನೇ ಇಲ್ಲಿ ಎಲ್ಲ ಕೆಲಸಗಳನ್ನ ನೋಡ್ಕೊಳ್ತಾ ಇರ್ತಾರೆ. ಅದಾದ ನಂತರ ಈಗ ಸ್ವಲ್ಪ ಸಮಯದಲ್ಲಿ ಏನೋ ಒಂದೂವರೆ ವರ್ಷ ಆಗಿರ್ಬೋದು ಪುರಸಭೆ ಆಗಿದೆ. ಪುರಸಭೆ ಆದ ನಂತರ ಪುರಸಭೆ ವ್ಯಾಪ್ತಿ ಏನೇನಿದೆ, ಈ ವ್ಯಾಪ್ತಿನಲ್ಲಿ ಒಂದೇ ಒಂದು ಕೆಲಸ ಕೂಡ ನಡೆದಿರಲ್ಲ. ಯಾಕಂದರೆ ಇವ್ರಿಗೆ ಅನುದಾನ ಬಂದಿರಲ್ಲ ಅಂತ ಸಬು ಬೆಳ್ಕೊಂಡೇ ಇರ್ತಾರೆ. ಇದು ಈ ಪುರಸಭೆಗೆ ಸಂಬಂಧಪಟ್ಟಂತೆ ರಾಜಕಾಲುವೆ ಆಗಿರ್ಬೋದು, ಮತ್ತು ಕೆರೆಗಳಾಗಿರ್ಬೋದು, ಯಾವುದೇ ಅಭಿವೃದ್ಧಿನೇ ಪಡಿಸಿರಲ್ಲ. ಎಲ್ಲ ಒತ್ತುವರಿ ಆಗಿರುತ್ತೆ. ಆದರೂ ಇಲ್ಲಿ ರಾಜಾರೋಷವಾಗಿ ಕೆಲಸ ಮಾಡ್ತಾನೆ ಇರ್ತಾರೆ. ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಇಲ್ಲಿ ಮೊದಲು ಇದ್ದ ಎಲೆಕ್ಟೆಡ್ ಬಾಡಿನಲ್ಲಿದ್ದ ಇಲ್ಲಿನ ಮೆಂಬರ್ಗಳಾಗಿರ್ಬೋದು, ಎಲ್ಲರೂ ಅವ್ರವ್ರ ಕೆಲಸಗಳು ಮಾಡಿಕೊಂಡು ಅವ್ರಿಗೆ ಯಾರು ಇಷ್ಟ ಇರುತ್ತೆ, ಯಾರಿಗೆ ಅನುಕೂಲ ಆಗಬೇಕು ಅವ್ರ ಕೆಲಸಗಳು ನಡೀತಾ ಇರುತ್ತೆ. ಇಷ್ಟೊತ್ತಾದ್ರೂ ಇಲ್ಲಿ ನೋಡಿ, ನೀವು ನೋಡಿದಂತೆ ಏನು ಉತ್ಸಾಹದಿಂದ ಕೆಲಸಗಳು ಮಾಡ್ತಾ ಇದ್ದಾರೆ. ಯಾರು ಇದಕ್ಕೆಲ್ಲ ಜವಾಬ್ದಾರಿ? ಇಲ್ಲಿನ ಚೀಫ್ ಆಫೀಸರ್ ಆಗಿರ್ಬೋದು, ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು, ಈ ಕಡೆ ಗಮನ ಹರಿಸ್ಬೇಕು. ನೋಡಿ, ಈಗ ಹೇಳಿದ ಮೇಲೆ ಬಂದು ಲೈವ್ ವಿಡಿಯೋ ಮಾಡ್ತಾ ಇರಬೇಕಾದಾಗ ಈಗ ಯಾರ್ಯಾರೋ ಆಚೆ ಬಂದು ಹೋಗ್ತಾ ಇದ್ದಾರೆ. ಅಂದರೆ ಇಲ್ಲೇನು ನಡೀತಾ ಇದೆ? ಯಾರಿಗೆ ತೋಳು ಬಲ ಇದೆ, ಹಣ ಬಲ ಇದೆ, ಅಧಿಕಾರ ಬಲ ಇದೆ, ಅವ್ರಿಗೆ ಮಾತ್ರನೇ ಇಲ್ಲಿ ಬೆಲೆ ಇದೆ ಅಂತ ಕಾಣುತ್ತೆ. ಇದು ಅಕ್ರಮ ಅಲ್ವಾ?
ಈ ಇಲಾಖೆಗೆ ಸಂಬಂಧಪಟ್ಟಂತೆ ಸಚಿವರು ಹಲವಾರು ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಎಲ್ಲ ಜನಗಳು ಪಾರದರ್ಶಕತೆಯಿಂದ ನ್ಯಾಯ ದೊರಕಿಸ್ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ. ಆದರೆ ಅವ್ರಿಗೆ ಸಾಥ್ ಕೊಡದೇ ಇರೋವಂಥ ಅಧಿಕಾರಿಗಳ ವರ್ಗನೇ ಒಂದಿದೆ. ಅವ್ರು ಬರೀ ಅಕ್ರಮದಲ್ಲೇ ತೊಡಗಿದ್ದಾರೆ. ಯಾರಿದಕ್ಕೆಲ್ಲ ಜವಾಬ್ದಾರಿ ಹೊಣೆ? ಹಣ ಕೊಟ್ಟವ್ರಿಗೆ ಒಂದು ನ್ಯಾಯ, ಜನಸಾಮಾನ್ಯರಿಗೊಂದು ನ್ಯಾಯ. ಒಂದು ಖಾತಾ ಮಾಡೋದಕ್ಕೆ 10,000 ರಿಂದ 15,000 ರೂಪಾಯಿ ಲಂಚ ಕೇಳ್ತಾ ಇದ್ದಾರೆ ಅಂತ ನಮ್ಮ ಗಮನಕ್ಕೆ ತರ್ತಾ ಇದ್ದಾರೆ. ಆದರೆ ಯಾರು ಮುಂದೆ ಬರ್ತಾ ಇಲ್ಲ. ಲಂಚ ಕೇಳ್ತಾ ಇದ್ದಾರೆ ಸರ್, ಅದು ಆ ಪ್ರಾಬ್ಲಮ್ ಇದೆ, ಈ ಪ್ರಾಬ್ಲಮ್ ಇದೆ, ಮಾಡೋಕ್ಕಾಗಲ್ಲ ಅನ್ನೋರು ದಯವಿಟ್ಟು ಇದರಲ್ಲಿ ನಂಬರು ಕೊಡ್ತೀನಿ. ಕೋನಪ್ಪನಾಗ್ರಹಾರ ಎಕ್ಸ್ಪೆಷಲಿ ನೋಡಿ, ಇದು ನಾವಿದ್ದ ಗ್ರಾಮನೇ ಆಗಿರ್ಬೋದು, ನಾವು ರಾಜ್ಯದ ಹಲವಾರು ಕಡೆ ಅಕ್ರಮಗಳ ಬಗ್ಗೆ ಧ್ವನಿ ಎತ್ತುತ್ತಾ ಇರ್ತೀವಿ, ಹೋರಾಟಗಳಲ್ಲಿ ಪಾಲ್ಗೊಳ್ತಾ ಇರ್ತೀವಿ. ಆದರೆ ನನ್ನ ಹುಟ್ಟೂರಾದ ಕೋನಪ್ಪನಾಗ್ರಹಾರ ಈ ಭಾಗದಲ್ಲೇ ಹಲವು ಅನ್ಯಾಯಗಳು ನಡೀತಾನೆ ಇದೆ. ಆದರೆ ಇದಕ್ಕೆ ಅನ್ಯಾಯಕ್ಕೊಳಗಾಗೋರು ನಮ್ಮ ಬಳಿ ಬರೋದಿಲ್ಲ. ಬಂದರೆ ಈ ಅಧಿಕಾರಿ ವರ್ಗದಲ್ಲಿ ಏನೇನು ನಡೀತಾ ಇದೆ ಅದನ್ನೆಲ್ಲ ಬಯಲಿಗೆ ಎಳೆದು ತಕ್ಕ ಶಾಸ್ತಿ ಮಾಡುವಂಥ ಕೆಲಸ ನಾವು ಮಾಡ್ಬೋದು. ಏನು ಮಾಡ್ತೀರಾ? ಹೆಂಜಲು ತಿನ್ನೋರೇ ಜಾಸ್ತಿ ಆಗಿಬಿಟ್ಟಾಗ ನಾವೇನು ಮಾಡಿದ್ರೂ ವ್ಯರ್ಥ ಆಗುತ್ತೆ. ನಾವು ಎಲ್ಲ ರೀತಿಯಲ್ಲೂ ಪ್ರಯತ್ನ ಮಾಡಿರ್ತೀವಿ, ಆದರೆ ಸಾರ್ವಜನಿಕರು ಇದಕ್ಕೆ ನಮ್ಮ ಜೊತೆ ನಿಲ್ಲಲ್ಲ. ಅದೇ ಒಂದು ದೊಡ್ಡ ದುಃಖ ನಮ್ಮದು. ದಯವಿಟ್ಟು ಇಲ್ಲೇ ಅಲ್ಲ, ರಾಜ್ಯದ ಹಲವಾರು ಕಡೆ ಇದೇ ಪರಿಸ್ಥಿತಿ ಇದೆ. ಈ ಕೋನಪ್ಪನಾಗ್ರಹಾರ ಪುರಸಭೆ ಅಂದರೆ ಇದು ಬೆಂಗಳೂರಿಗೆ ತುಂಬ ಹತ್ತಿರವಾದಂಥ ಪುರಸಭೆ. ಇದರ ಪುರಸಭೆ ವ್ಯಾಪ್ತಿಗೆ ಎಲೆಕ್ಟ್ರಾನಿಕ್ ಸಿಟಿ ಸೇರಿಕೊಳ್ಳುತ್ತೆ. ಹಲವಾರು ಕಂಪನಿಗಳು, ದೊಡ್ಡ ದೊಡ್ಡ IT ಕಂಪನಿಗಳೆಲ್ಲ ಇದರ ಕೋನಪ್ಪನಾಗ್ರಹಾರ ಪುರಸಭೆ ವ್ಯಾಪ್ತಿಗೆ ಬರುತ್ತೆ. ಆದ್ದರಿಂದ ಇಲ್ಲಿಗೆ ಎಲ್ಲ ರೀತಿಯ ಸೌಲಭ್ಯ ಕೊಡಬೇಕು. ಕಳೆದ 20 ವರ್ಷದಿಂದ 4 ಟರ್ಮು ಇಲ್ಲಿನ ಯಾರು ಕೃಷ್ಣಪ್ಪ ಕೃಷ್ಣಪ್ಪ ಇಲ್ಲಿನ MLA 20 ವರ್ಷಗಳು ಕಳೆದಿದೆ. ಈ ಊರಿಗೆ, ಈ ಗ್ರಾಮಕ್ಕೆ ಒಂದು ಹನಿ ನೀರು ಕೊಡೋಕ್ಕಾಗ್ತಾ ಇಲ್ಲ ಇವ್ರ ಕೈಲೆಲ್ಲ. ನಾವು ಧರ್ಮ, ಅದು ಏನು ಜಾತಿ, ಇದನ್ನೆಲ್ಲ ಇಟ್ಕೊಂಡು ನಾವು ರಾಜಕಾರಣಿಗಳನ್ನ ಬೆಳೆಸ್ಕೊಳ್ತಾ ಹೋಗ್ತಾ ಇದ್ದೀವಿ. ಆದರೆ ಸಾರ್ವಜನಿಕರಿಗೆ ಇದರಿಂದ ದೊಡ್ಡ ಹೊಡೆತ, ಅನ್ಯಾಯಗಳು ಆಗ್ತಾನೆ ಇದೆ. ಪುರಸಭೆ ಆದ ನಂತರ ಅಭಿವೃದ್ಧಿ ಕಾಣದೆ ಇರೋವಂಥ ಒಂದು ಪುರಸಭೆ ಅಂದರೆ ಇದು ಕೋನಪ್ಪನಾಗ್ರಹಾರ ಪುರಸಭೆ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇರ್ತೀರಾ, ನೀವೆಲ್ಲ ಒಳ್ಳೆ ನಾಡು ನಿರ್ಮಾಣ ಆಗಬೇಕು, ನೆಕ್ಸ್ಟು ಮುಂದಿನ ಮಕ್ಕಳ ಭವಿಷ್ಯ ಚೆನ್ನಾಗಿರಬೇಕು ಅಂದರೆ ಅಕ್ರಮ ಮಾಡೋರನ್ನ ಬೆಂಬಲಿಸೋಕ್ಕೂ ಹೋಗಬೇಡಿ. ಅಟ್ಲೀಸ್ಟ್ ಬೆಂಬಲಿಸಿಲ್ಲ ಅಂದ್ರೂ ನಮ್ಮಂಥವ್ರಿಗೆ ಬೆಂಬಲವಾಗಿ ನಿಂತ್ಕೊಳ್ಳಿ. ಈ ಅಕ್ರಮನ ತಡೆಗಟ್ಟೋ ಕೆಲಸನ ನಾವು ಮಾಡೋಣ, ಒಟ್ಟಿಗೆ ಸೇರ್ಕೊಳ್ತಾ ಅಂತ ಹೇಳ್ತಾ ಇದ್ದೀನಿ. ಇನ್ನು ಈ ವ್ಯಾಪ್ತಿನಲ್ಲಿ ಹಲವು ಹಗರಣಗಳಿದ್ದಾವೆ. ದಿನ ಕಳೆದಂತೆ ಒಂದೊಂದೇ ಅದನ್ನು ಮಾಡೋ ಪ್ರಯತ್ನದಲ್ಲಿದ್ದೀವಿ. ಈ ಗ್ರಾಮ ಅಂತಲ್ಲ, ಕೋನಪ್ಪನಾಗ್ರಹಾರ ಪುರಸಭೆ ವ್ಯಾಪ್ತಿಗೆ ಸೇರಿರ್ತಕ್ಕಂಥವರು ನಮ್ಮ ಜೊತೆ ಕೈ ಜೋಡಿಸಿ, ಮತ್ತು ಈ ವಿಡಿಯೋನ ಇಲ್ಲಿನ ಏನು ಲೋಕಲ್ ಪುರಸಭೆ ವ್ಯಾಪ್ತಿಯಲ್ಲಿರೋರು ಎಲ್ರಿಗೂ ಹಂಚ್ಕೊಳ್ಳಿ. ಯಾವುದೋ ಲೈಕ್ಗೋ ಕಮೆಂಟ್ಗೋ ಈ ಕೆಲಸಗಳನ್ನ ನಾವು ಮಾಡಲ್ಲ. ಎಲ್ರಿಗೂ ಒಳ್ಳೇದಾಗಲಿ ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರ್ತೀವಿ. ಆದರೆ ನಮ್ಮ ಜೊತೆಲಿ ಸಾಥ್ ಕೊಡಲಿಲ್ಲ ಅಂದಾಗ ಅಕ್ರಮ ನಡೆಸೋರು ಅಕ್ರಮ ನಡೆಸ್ತಾನೆ ಇರ್ತಾರೆ. ಯಾಕೆ ಇನ್ನು ಓಪನ್ ಇರ್ತಿದ್ದೀರಾ? ಪ್ರಶಾಂತ್ ಇದ್ದಾರೆ ಮೇಲೆ, ಹೆಲ್ತ್ ಇನ್ಸ್ಪೆಕ್ಟ್ರು ಕೆಲಸ ಮಾಡ್ತಾ ಇದ್ದಾರೆ. ಆಗಲಿ, ಆದರೆ ಖಾತೆಗೆ ಸಂಬಂಧಪಟ್ಟಂತೆ ಇಷ್ಟೊತ್ತಿನಲ್ಲಿ ಅಷ್ಟೊಂದು ಇಂಟ್ರೆಸ್ಟ್ ತೊಗೊಂಡು ಕೆಲಸ ಮಾಡ್ತಾ ಇದ್ದಾರಲ್ಲ, ಅದ್ರ ಬಗ್ಗೆನೇ ನಮಗೆ ಯಾವಾಗಲೂ ಗೊಂದಲ. ಕಳೆದ ಒಂದು ತಿಂಗಳಿಂದ ಈಚೆಗೆ ಪ್ರತಿದಿನ ಸಂಜೆ ಮೇಲೆ ಕೆಲಸ ಮಾಡ್ತಾ ಇರ್ತಾರೆ. ಒಬ್ಬರಲ್ಲ ಒಬ್ಬರು ಎಂಟ್ರಿ ಮಾಡ್ತಾ ಇರ್ತಾರೆ ಖಾತಾದ ಬಗ್ಗೆ. ಆದರೆ ಒಳ್ಳೆ ರೀತಿನಲ್ಲಿ ಮಾಡಿದ್ರೆ ನಮಗೂ ಸಂತೋಷ. ಆದರೆ ನಮ್ಗೆ ಗೊತ್ತಿರೋವಂಥವ್ರು ಅವರ ಪ್ರಕಾರ ಯಾವುದೇ ಥರ ಹಣ ಕೊಟ್ಟಿಲ್ಲ ಅಂದರೆ ಕೆಲಸ ನಡೆಯಲ್ಲ. ಮತ್ತು ಕೆಲವೊಂದು ಇಲ್ಲಿನ ಮಾಜಿ
ಏನೋ ಮೆಂಬರ್ಗಳಿದ್ರಲ್ಲ ಅವರೇ ದುರಂತ ಅಂದರೆ ಅದೇ ನೋಡಿ, ಅವರೇ ಮಧ್ಯವರ್ತಿಗಳಾಗಿ ಇಲ್ಲಿ ಕೆಲಸ ಮಾಡಿಕೊಟ್ಟು ಹಣ ವಸೂಲಿ ದಂಧೆಗೆ ಇಳಿದ್ಬಿಟ್ಟಿದ್ದಾರೆ. ಇದೇ ವಿಪರ್ಯಾಸ. ಅಂದರೆ ಜನನಾಯಕರಾಗಬೇಕು, ನಾವೆಲ್ಲ ದೇಶನ ಉದ್ಧಾರ ಮಾಡಿಬಿಡ್ತೀನಿ ಅನ್ನೋ ನಾನು ಪಕ್ಷಗಳನ್ನ ಇಲ್ಲಿ ಮೆನ್ಷನ್ ಮಾಡ್ತಾ ಇಲ್ಲ. ಯಾವುದೇ ಪಕ್ಷದವರಾಗಿರಲಿ, ನಾವು ಏನೋ ಲೀಡರ್ ಆಗ್ತೀವಿ ಅನ್ನೋರೆಲ್ಲ ಈ ಸಮಯದಲ್ಲೆಲ್ಲ ದುಡ್ಡು ಮಾಡ್ಕೊಳ್ತಾ ನಿಂತ್ಬಿಟ್ಟಿದ್ದಾರೆ. ಇಲ್ಲ, ಕೆಲವ್ರಿಗೆ ನ್ಯಾಯಬದ್ಧವಾಗಿ ಅವ್ರು ಕೆಲಸ ಮಾಡಿಸ್ಕೊಟ್ರೆ ತುಂಬ ಸಂತೋಷ. ಹಲವರ ಮಾತುಗಳನ್ನ ಕೇಳಿ ಹೇಳ್ತಾ ಇದ್ದೀನಿ, ಇಲ್ಲಿ ಅನ್ಯಾಯವಾಗಿ ನಿಂತಿರೋರೇ ಮೆಂಬರ್ಗಳು ಜಾಸ್ತಿ ಆಗಿಬಿಟ್ಟಿದ್ದಾರೆ ಅಂತ. ಮತ್ತು ಇನ್ನು ಕೆಲವರು KRS ಪಾರ್ಟಿ ಹೆಸರು ಹೇಳ್ಕೊಂಡು ದಂಧೆಗೆ ಇಳಿದಿದ್ದಾರೆ ಅಂತಲೂ ಕೇಳಿದ್ದೀನಿ. ದಯವಿಟ್ಟು ಆ ಥರ ಯಾರೇ ಇದ್ರೂ ನೇರವಾಗಿ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಡಿ. ಅಂಥವ್ರು ಯಾರಾದ್ರೂ ಅವ್ರನ್ನ ಕ್ಷಮಿಸೋಂಥ ಕೆಲಸ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಯಾವುದೇ ಕಾರ್ಯಕರ್ತರು ಮಾಡಲ್ಲ. ನೋಡಿ, ನನ್ನ ಮಗಳನ್ನ ಕರ್ಕೊಂಬಂದಿದ್ದೆ, ಪಾಪ ನನ್ನ ಮಗಳು ನಿದ್ರೆನೇ ಮಾಡಿಬಿಟ್ಲು. ಈ ಅಕ್ರಮ ಅನ್ಯಾಯಗಳನ್ನ ನಾವು ಎಂತೆಂಥ ಪರಿಸ್ಥಿತಿಲಿ ಮನೆಗೇನಾದರೂ ಐಟಮ್ ತರೋದಕ್ಕೆ ಬಂದವರು ಈ ಕೆಲಸವಾಗಿ ನಿಂತ್ಕೊಂಡ್ವಿ. ದಯವಿಟ್ಟು ನೋಡಿ, ನಾವೆಲ್ಲ ಏನೋ ಅಕ್ರಮಗಳನ್ನ ಅನ್ಯಾಯಗಳನ್ನ ಎದುರಿಸೋಂಥ ಕೆಲಸ ಮಾಡ್ತಾಯಿದ್ದೀವಿ. ನಮಗೆ ಸಾಥ್ ಕೊಡಿ, ನಮ್ಮ ಜೊತೆ ನಿಲ್ಲಿ. ನಿಮ್ಮ ಮುಂದಿನ ಮಕ್ಕಳ ಭವಿಷ್ಯನೂ ಉಜ್ವಲ ಆಗೋ ರೀತಿಯಲ್ಲಿ ನಾವು ಕೆಲಸ ಮಾಡ್ತೀವಿ. ಇನ್ನೂ ಹೇಳಬೇಕು ಅಂದರೆ, ಈ ಅಕ್ರಮ ಮಾಡೋರಿಗಿಂತ ಎಲ್ಲ ತಿಳಿದು ಮನೆಯಲ್ಲಿ ಸುಮ್ಮನೆ ಕೂತಿರ್ತಾರಲ್ಲ, ನಮ್ಗೆ ಯಾಕೆ ಬೇಕು ಅನ್ನೋರೇ ನಮ್ಮ ದೇಶಕ್ಕೆ ತುಂಬ ಡೇಂಜರು. ದೇಶಕ್ಕೆ ಆಗಲಿ ನಾಡಿಗೆ ಆಗಲಿ. ಇನ್ನು ನಮ್ಮ ಅಧ್ಯಕ್ಷರು ಒಂದು ಮಾತು ಹೇಳಿದರು ಮೊನ್ನೆ, ಏನು ಪಾಕಿಸ್ತಾನ ಮೇಲೆ ಏನು ಯುದ್ಧ ನಡೀತಾ ಇದೆ, ಆ ಯುದ್ಧದ ವಿಷಯವಾಗಿ ನಮ್ಮನ್ನು ಬಿಡಿ, ನಾವು ಅಲ್ಲಿ ಹೋಗ್ಬಿಡ್ತೀವಿ, ನಾವು ಅಲ್ಲಿ ಎದುರಿಸಿ ನಿಂತ್ಕೊಂಡ್ಬಿಡ್ತೀವಿ ಅಂತ ಹಲವರು ಯೂಟ್ಯೂಬಲ್ಲೋ ಇಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಏನೋ ಪ್ರಚಾರ ಮಾಡ್ತಾಯಿದ್ರು. ಅಂಥವ್ರಿಗೆ ನಮ್ಮ ರಾಜ್ಯ ಅಧ್ಯಕ್ಷರಾದ ರವಿಕೃಷ್ಣ ರೆಡ್ಡಿ ಅವರು ಒಂದು ಮಾತು ಹೇಳಿದರು. ಅದು ಫೇಸ್ಬುಕ್ಕಲ್ಲೇ, 1 kg ಅಕ್ಕಿ ಯಾಕೆ ಕಮ್ಮಿ ಕೊಡ್ತಾ ಇದ್ದೀರಾ ಅನ್ನೋ ಕೇಳೋ ತಾಕತ್ತಿಲ್ದಿರೋರೆಲ್ಲ ದೇಶದ ಮುಂದೆ ಹೋಗಿ ಯುದ್ಧಕ್ಕೆ ನಾವು ಜೊತೆಲಿ ನಿಂತ್ಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಂತ. ಎಷ್ಟು ನಾಚಿಕೆಗೇಡಿನ ವಿಷಯ ಇವೆಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಮ್ಮ ಜೊತೆ ನಿಲ್ಲಿ. ಇಲ್ಲಿನ ಅಧಿಕಾರಿ ವರ್ಗ ಒಳ್ಳೆ ಕೆಲಸ ಮಾಡಿದ್ರೆ ತುಂಬ ಸಂತೋಷ. ಇಷ್ಟೊತ್ತು ಇದ್ದು ಸಾರ್ವಜನಿಕರ ಕೆಲಸನೇ ಮಾಡಿದರೆ ನಮಗೂ ತುಂಬ ಸಂತೋಷ. ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ. ಅದನ್ನು ಬಿಟ್ಟು ಯಾರೋ ಹಣದ ಲಾಬಿಗೋಸ್ಕರ, ಯಾರ್ದೋ ಅಧಿಕಾರಿಗಳು ಹೇಳಿದ್ರು ಅನ್ನೋಕ್ಕೋಸ್ಕರ ಈ ಕೆಲಸ ಇಷ್ಟೊತ್ತಿನಲ್ಲೂ ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ನಾಚಿಕೆ ಆಗಬೇಕು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಾವು ಎಂತೆಂಥ ಪರಿಸ್ಥಿತಿನಲ್ಲಿ ಮಾಡ್ತಾ ಇರ್ತೀವಿ ಅಂತ. ಇದು ಹೀಗೆ ಕಂಟಿನ್ಯೂ ಆದರೆ ಇದನ್ನು ಇವ್ರ ಮೇಲಧಿಕಾರಿವರೆಗೂ ನಾವು ತೊಗೊಂಡೋಗಿ ಇದನ್ನು ಕಂಪ್ಲೇಂಟ್ ಮಾಡೋಣ ಅಂತ ಹೇಳ್ತಾ, ಸದ್ಯ ನನ್ನ ಮಗಳು ಮಲಗಿಬಿಟ್ಟಿದ್ದಾಳೆ. ಪಾಪ ನನ್ನ ಜೊತೇಲಿ ಏನೋ ಬಂದಳು, ನಾವು ಕೆಲಸ ಮುಗಿಸ್ಕೊಂಡು ಕೆಲಸ ಮಾಡ್ಕೊಳ್ತಾ ಬಂದ್ವಿ. ನಮ್ಮ ಜೊತೇಲಿ ಬಂದರು, ನಾನು ಅದು ಕೊಡಿಸ್ತೀನಿ ಇದು ಕೊಡಿಸ್ತೀನಿ ಅಂತ. ಚಿನ್ನಮ್ಮ ನಿದ್ರೆ ಬಂತಾ? ನೋಡಿ, ಈ ಮಕ್ಕಳ ನೆಕ್ಸ್ಟು ಭವಿಷ್ಯಕ್ಕೋಸ್ಕರನೇ ನಾವು ಒದ್ದಾಡ್ತಾ ಇರ್ತೀವಿ. ದಯವಿಟ್ಟು ನಮ್ಮ ಜೊತೆ ಸೇರಿ ಇಂಥ ಹಲವಾರು ಜನರನ್ನು ಮಟ್ಟ ಹಾಕುವಂಥ ಕೆಲಸ ಮಾಡೋಣ. ನಮಸ್ತೆ.